ಜಿಲ್ಲೆಯ ಮನ್ಸೂರು ಗ್ರಾಮ ಪಂಚಾಯತ್ಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಹಾದೇವಿ ವಟಗುಣಸಿಮಠ ಅವರು ಆಯ್ಕೆಯಾಗಿದ್ದಾರೆ. ವಿರೋಧವಾಗಿ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಅವರಿಗೆ ಎಲ್ಲ ಸದಸ್ಯರ ಒಂದು ಸಹಕಾರ ಕೂಡ ಇದೆ. ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡ ಉತ್ತಮವಾಗಿ ಒಂದು ಸಹಕಾರದಿಂದ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ಉಪಾಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆ ತಿಳಿಸುತ್ತಾ ಅವರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದ್ರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಈಗ ಅವರಿಂದ ಪಡೆಯೋಣ. ನಾವು ಆಯ್ಕೆ ಆದಾಗಿಂದ ಗಟರ ಸ್ವಚ್ಛತೆ ಬಗ್ಗೆ, ಕರೆಂಟ್ ಬಗ್ಗೆ, ಬೀದಿ ದೀಪ, ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಬಗ್ಗೆ, ಆಮೇಲೆ ಬಾಣಂತಿಯರ ಬಗ್ಗೆ, ಗರ್ಭಿಣಿಯರ ಬಗ್ಗೆ, ಸಿಸ್ಟರ್ ತಿಂಗಳಿಗೊಮ್ಮೆ ಬರ್ತಾರಾ ಇಲ್ಲೋ ಅದನ್ನು ಚೆಕ್ ಮಾಡ್ತಾರಾ ಇಲ್ಲೋ, ಮಕ್ಕಳಿಗೆ ಸರಿಯಾಗಿ ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆಮೇಲೆ ನರೇಗಾ ಯೋಜನೆ ಅಂತಂದ್ರೆ ಬಸ್ಸಾನದ್ದು ಅವನ್ನೆಲ್ಲ ದುರಸ್ತಿ ಮಾಡಿಸಿವ್ರಿ. ಇನ್ನೂ ಶಾಲೆ ಮೇಲಿನ ಶಾಲೆ ಸ್ವಲ್ಪ ಕಟ್ಟಡ ಐತ್ರಿ, ಅದು ಸ್ವಲ್ಪ ಮಾಡಿಸ್ಬೇಕಾಗೈತಿ. ಆಮೇಲೆ ಈ ಗಟ್ರದ ನಮ್ಮ ಊರಾಗ್ರೀಗ ಇದು ರೋಡ್ ಇದಾಗ್ಯಾವ್ರಿ, ರಿಪೇರಿ ಅದಾವ. ಅವನ್ನೆಲ್ಲ ಕ್ರಿಯಾ ಯೋಜನೆಗೆ ಹಾಕಿದೆವು. ಅವು ಬಂದಾವ್ರಿ. ಇನ್ನು ಮೇಲೆ ಅವು ಡೈರೆಕ್ಟ್ ಬಂದ ಮೇಲೆ ನಾವು ರೋಡ್ ರಿಪೇರಿ ಮಾಡಿಸ್ತೇವೆ. ಸಿಸಿ ರೋಡು ಗಟ್ರ ಆಗ್ಯಾವ್ರಿ, ಆಗ್ಯಾವ್ರಿ. ಸಿಸಿ ರೋಡೂ ಆಗ್ಯಾವ್ರಿ, ಗಟ್ರ ಆಗ್ಯಾವ್ರಿ. ಇನ್ನೂ ಸ್ವಲ್ಪ ಉಳ್ದಾವ್ರಿ. ಸಸಾನಗಟ್ಟಿ ಆಗೈತ್ರಿ, ಅದನ್ನೆಲ್ಲ ರೆಡಿ ಮಾಡ್ಯಾವ್ರಿ. ಮೊನ್ನೆ ಲೈಟಿನ ವ್ಯವಸ್ಥೆನೂ ಮಾಡೈತ್ರಿ ಅಲ್ಲಿ ಸಸಾನಗಟ್ಟಿ. ಆಮೇಲೆ ಮೇಲಿನ ಶಾಲಿದೂ ಅಲ್ಲಿದು ವ್ಯವಸ್ಥೆ ಆಗೈತ್ರಿ. ಹೈಟೆಕ್ ಶೌಚಾಲಯ ಆಗಬೇಕು. ಆಮ್ಯಾಗ ಇದು ಅಡುಗೆ ಮಾಡೋದು ರೂಮ್ ಆಗ್ಬೇಕ್ರಿ. ಹ್ಞೂ ರೀ. ಇಂಗು ಗುಂಡಿ ನಮ್ಮ ಊರಾಗ ಇಂಗು ಗುಂಡಿ ಸಾಕಷ್ಟು ಜನರಿಗೆ ಮಾಡ್ಸೇವ್ರಿ. ಆಮ್ಯಾಗ ದನದ ಕೊಠಡಿ ಮಾಡ್ಸೇವ. ಆಮೇಲೆ ಹೊಲದೊಳಗಿನ ಬದು ನಿರ್ಮಾಣ, ಕೃಷಿ ಹೊಂಡ ಇವೆಲ್ಲ ಮಾಡ್ಸೇವ್ರಿ. ಪಂಚಾಯತಿಗೆ ಬರ್ಬೇಕಾಗೈತ್ರಿ. ಅದಕ್ಕಾಗಿ ನಾವು ಇನ್ನು ಹೆಚ್ಚಿನ ಅನುದಾನ ಕೇಳ್ಕೊಬೇಕಾಗೈತಿ. ಆಶ್ರಯ ಮನಿ ರೀ ಹೊರ ಆಶ್ರಯ ಮನಿ ಆಗ್ಯಾವ ಇಲ್ರಿ, ಒಂದು ಬಂದಿಲ್ಲ. ಹ್ಞೂ ರೀ. ಅಧ್ಯಕ್ಷರೆಲ್ಲ ಇದು ಮಾಡಿಕೊಡ್ತಾರೆ. ಈಗ ಅವರು ಬಂದು ಒಂದು ವರ್ಷ ಆತ್ರಿ ಅವರು. ಅವರೆಲ್ಲ ಈಗ ಮಾಹಿತಿ ಹೇಳ್ತಾರೆ. ಈಗ NRG ಕೆಲಸದ್ದು ಮಾಡಿಸ್ತೇವೆ ನಾವು. ಅವ್ರ ಊರಾಗೂ ಭಾಳ ಸರ್ಕಿನ ಕಪ್ಪ ಮತ್ತು ಈ ಮನ್ಸೂರು ಸೇರಿ ಎರಡು ಒಂದು ಪಂಚಾಯತ್ ಆಗೈತ್ರಿ ಇದು. ಈಗ ಸದ್ಯ ಸರ್ಕಿನ ಕಪ್ಪದೊಳಗೆ NRG ಕೆಲಸ ನಡೆದತ್ರಿ ಈಗ. ಹಾಂ ರೀ. ನಿಮಗೆ ತಳ್ಳಿ ಬಿಡ್ತಾರೆ ಅಧ್ಯಕ್ಷ. ಹ್ಞೂ ರೀ.